ಒಂದು ಸಿಂಪಲಾಗಿ ಮೇಕಪ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಒಂದು ಪೂಜೆಗೆ ಹೋಗುವಾಗ, ಒಂದು ಸಣ್ಣ ಫಂಕ್ಷನ್ಗೆಲ್ಲ ಅಟೆಂಡ್ ಆಗುವಾಗ ಫಸ್ಟು ಫೇಸ್ನ ಮಾಯ್ಶ್ಚರೈಸ್ ಮಾಡ್ಕೊಳ್ಳಿ ನಿಮ್ಮ ರೆಗ್ಯುಲರ್ ಮಾಯ್ಶ್ಚರೈಸರಿಂದ. ಇಲ್ಲಿ ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೇನೆ. ಪ್ರೈಮರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಿಮ್ಮ ಮೇಕಪ್ನ ಸ್ವಲ್ಪ ಜಾಸ್ತಿ ಹೊತ್ತು ಇದು ಹೋಲ್ಡ್ ಮಾಡಿ ಇಟ್ಕೊಳ್ತದೆ. ಹಾಗಾಗಿ ಬಟ್ ಅಪ್ಲೈ ಮಾಡಲೇಬೇಕು ಅಂತ ಏನೂ ಇಲ್ಲ, ನೀವು ಸ್ಕಿಪ್ ಮಾಡ್ಬೋದು. ನಾನು ಮಾರ್ಸಿಂದ ಈ ಗ್ರಿಪ್ಪಿಂಗ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಹೈಡ್ರೇಟ್ ಮಾಡ್ತದೆ ಮತ್ತು ಮೇಕಪ್ನ ತುಂಬ ಚೆನ್ನಾಗಿ ಹೋಲ್ಡ್ ಮಾಡ್ತದೆ ಹೋಲ್ ಡೇ. ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಮೇಕಪ್ ಏನೂ ಆಗೋದಿಲ್ಲ. ಈವನ್ ನೀವು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡದಿದ್ದರೂ ಪ್ರೈಮರ್ ಒಂದು ಯೂಸ್ ಮಾಡಿದರೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಇರ್ತದೆ. ಇನ್ನು ನೀವು ಮೇಕಪ್ ಅಂದರೆ ಈ ಪ್ರೈಮರ್ ಯೂಸ್ ಮಾಡುವಾಗ ಕಣ್ಣು ಕೆಳಗೆ ಅವಾಯ್ಡ್ ಮಾಡಿ, ಲೈನ್ಸ್ ಇರ್ತದಲ್ಲ, ಕ್ರೀಸಸ್, ಅಲ್ಲಿ ನಿಮ್ಮ ಮೇಕಪ್ ಸೆಟ್ಲ್ ಆಗೋವಂಥ ಚಾನ್ಸ್ ಇರ್ತದೆ. ಸೊ ಆ ಏರಿಯಾನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸ್ಟೇಜಿಂದ ಈ ಫೌಂಡೇಶನ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ, ಬಟ್ ನಂದು ತುಂಬ ಫೇವ್ರೇಟ್, ಇದು ಮೋಸ್ಟ್ ಫೇವ್ರೇಟ್. ಫೌಂಡೇಶನ್ಗಿಂತ ಇದೊಂದು ಸ್ಕಿನ್ ಟಿಂಟ್ ಟೈಪ್ ಅಂತ ಹೇಳ್ಬೋದು. ಒಳ್ಳೆ ಕವರೇಜ್ ಕೊಡ್ತದೆ, ಬಟ್ ನ್ಯಾಚುರಲ್ ಆಗೂ ಇರ್ತದೆ. ಇದನ್ನು ನಾನು ಫುಲ್ ಫೇಸ್ಗೆ ಡಾಟೆಡ್ ಆಗಿ ಅಪ್ಲೈ ಮಾಡ್ತಾ ಇದ್ದೇನೆ. ಒಂದೇ ಒಂದು ಪಂಪ್ ಇಲ್ಲ, ಹಾಫ್ ಪಂಪ್ ಅಂತ ಹೇಳ್ಬೋದು, ಅಷ್ಟೇ ತಗೊಂಡಿದ್ದೇನೆ. ಅದನ್ನೇ ಫುಲ್ ಫೇಸ್ಗೆ ನಾನು ಈವನ್ ಆಗಿ ಅಪ್ಲೈ ಮಾಡ್ತಾ ಇದ್ದೇನೆ ಡಾಟೆಡ್ ಆಗಿ. ಈಗ ಬೆರಳು ಹೆಲ್ಪಿಂದ ನಾನು ಇದನ್ನು ಬ್ಲೆಂಡ್ ಮಾಡ್ತೇನೆ. ಹೇಗೆ ಈಸಿಯಾಗಿ ಇದು ಬ್ಲೆಂಡ್ ಆಗ್ತದೆ ಅಂತ ನೀವು ನೋಡ್ಬೋದು. ಜಸ್ಟ್ ಟ್ಯಾಪ್ ಮಾಡಿದರೆ ಇದು ಕೂಡಲೇ ಬ್ಲೆಂಡ್ ಆಯಿತು ವಿತೌಟ್ ನಾನು ಕಟ್ಸ್ ಆಯಿತಾ, ಏನು ಕಟ್ ಮಾಡಿಲ್ಲ ವೀಡಿಯೋದಲ್ಲಿ. ಇಲ್ಲೂ ನಾನು ಐಲಿಡ್ ಮತ್ತು ಅಂಡರ್ ಐ ಏರಿಯಾನ ಅವಾಯ್ಡ್ ಮಾಡಿದ್ದೇನೆ. ಈಗ ಒಂದು ಬ್ಲಷ್ ಅಪ್ಲೈ ಮಾಡ್ತೇನೆ. ಇದು ಮಾರ್ಸಿಂದ ಡಾನ್ ಅಂತ ಶೇಡಲ್ಲಿ, ಒಂಥರ ಕೋರಲ್ ಪೀಚ್ ಕಲರ್ ಅಂತ ಹೇಳ್ಬೋದು. ಇದು ತುಂಬ ಚೆಂದ ಕಾಣ್ತದೆ. ಅಂದರೆ ಒರಿಜಿನಲ್ ನ್ಯಾಚುರಲ್ ನಿಮ್ಮದು ಒಂದು ಫ್ರೆಶ್ ಗ್ಲೋ ಇದ್ದರೆ ನಿಮ್ಮ ಮುಖದಲ್ಲಿ ಹೇಗಿರ್ತದಲ್ಲ ಹಾಗೆ ತುಂಬ ಚೆನ್ನಾಗಿ ಕಾಣ್ತದೆ. ಇದನ್ನು ನಾನು ಚೀಕ್ಸ್ಗೆ, ಮೂಗು ಮೇಲೆ, ಚಿನ್ನ ಮೇಲೆಲ್ಲ ಅಪ್ಲೈ ಮಾಡಿದ್ದೇನೆ. ಈಗ ಒಂದು ಕಾಂಪ್ಯಾಕ್ಟಿಂದ ಇದನ್ನು ಸೆಟ್ ಮಾಡುವ. ನೀವು ಯೂಸ್ ಮಾಡೋವಂಥ ಕಾಂಪ್ಯಾಕ್ಟ್ ಅಥವಾ ಅಲ್ಲಿ ಯಾವುದಾದ್ರು ಪೌಡರಿಂದನೂ ನೀವು ಸೆಟ್ ಮಾಡ್ಕೋಬೋದು. ಲಿಡ್ ಮೇಲೆ ಸ್ವಲ್ಪ ಆಯ್ಲಿನೆಸ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಲಿಡ್ಡಿಗೆ, ಅಂಡರ್ ಐಗೆಲ್ಲ ಅಪ್ಲೈ ಮಾಡ್ತಾ ಇದ್ದೇನೆ. ಸೊ ಫೇಸ್ಗೆ ಒಂದು ಒಳ್ಳೆ ಕವರೇಜ್ ಸಿಕ್ಕಿದೆ, ಈವನ್ ಆಗಿರೋ ಅಂಥದ್ದು. ಅಂತ ತುಂಬ ಹೈ ಕವರೇಜು ಇಲ್ಲ ಆಯಿತಾ. ನಿಮ್ಮ ಮಾರ್ಕ್ಸ್ ಎಲ್ಲ ಕಂಡೇ ಕಾಣ್ತದೆ, ಬಟ್ ತುಂಬ ನ್ಯಾಚುರಾಗಿ ಕಾಣ್ತದೆ. ಈಗ ಮೇನ್ ಪಾರ್ಟ್ ಹೇಳಿದರೆ ಐಬ್ರೋಸ್ನ ಸೆಟ್ ಮಾಡೋದು. ಫಿಲ್ ಮಾಡಿ ಅದನ್ನು ಬ್ರಷ್ ಮಾಡಿದ್ದೇನೆ. ನೆಕ್ಸ್ಟ್ ಒಂದು ಕಾಜಲಿಂದ ಹೀಗೆ ರಫ್ಲಿ ಒಂದು ಡಾಟ್ಸ್ ಎಳಿತೇನೆ ಐಲಿಡಲ್ಲಿ. ಮತ್ತು ಒಂದು ಕ್ಯೂಬ್ ಟಿಪ್ ಹೆಲ್ಪಿಂದ, ಅಂದರೆ ಇಯರ್ಬಡ್ ಹೆಲ್ಪಿಂದ ಅದನ್ನು ಸ್ಮಚ್ ಮಾಡ್ತಾ ಇದ್ದೇನೆ. ಇದು ನನ್ನ ಗೋ ಟು ಲುಕ್. ನಾನು ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಲುಕ್. ಜಸ್ಟ್ ಇಷ್ಟೇ ಇಟ್ಕೊಳ್ಬೋದು, ಅಥವಾ ಇದನ್ನು ಇನ್ನೂ ಸ್ವಲ್ಪ ಇಂಟೆನ್ಸ್ ಮಾಡ್ಕೋಬೋದು. ಇನ್ನು ಇದ್ರ ಮೇಲೆ ಅಂದರೆ ನೀವು ತೆಳುವಾಗಿ ಲೈನರ್ ಅಪ್ಲೈ ಮಾಡ್ಬೋದು. ಹೇಗಾದರೂ ನೀವು ಇದನ್ನು ಕಸ್ಟಮೈಸ್ ಮಾಡ್ಬೋದು. ಬಟ್ ನನಗೆ ಇಷ್ಟ ಆಗ್ತದೆ ಈ ಸ್ಮಚ್ಡ್ ಕೋಲ್ ಲುಕ್. ನನಗೆ ತುಂಬ ಅಂದರೆ ಇಷ್ಟ ಆಗ್ತದೆ ವೇರ್ ಮಾಡಲಿಕ್ಕೆ ಆಯಿತಾ, ಅಂದರೆ ಹಾಶ್ ಲೈನರ್ಗಿಂತ. ಇನ್ನು ಒಂದು ಶಿಮ್ಮರ್ ಶೇಡ್ನ ನಾನು ಅಪ್ಲೈ ಮಾಡ್ತೇನೆ. ಇದು ಟೋಟಲಿ ಆಪ್ಷನಲ್, ಬೇಕಂದರೆ ಮಾಡಿ. ಒಂದು ಪಾಪ್ ಆಫ್ ಕಲರ್ಗೆ ಅಷ್ಟೇ. ಆ ಲೈನರ್ ಏನು ಸ್ಮಂಚ್ ಮಾಡಿದ್ವಲ್ಲ ಅದ್ರ ಮೇಲೇ ನಾನು ಅಪ್ಲೈ ಮಾಡ್ತೇನೆ ಡ್ಯಾಬ್ ಮಾಡಿ. ಅದು ಒಂಥರ ಎಲಿವೇಟ್ ಮಾಡ್ತದೆ ನಿಮ್ಮ ಲುಕ್ನ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದರೆ ಮಸ್ಕಾರ. ನಾನು ಯಾವಾಗಲೂ ಹೇಳ್ತೇನೆ ಮಸ್ಕಾರ ಅಪ್ಲೈ ಮಾಡಿ, ಇಟ್ ವಿಲ್ ಮೇಕ್ ಆರ್ ಬ್ರೇಕ್ ಯೋರ್ ಮೇಕಪ್ ಅಂತ. 100% ನಿಜಾನೇ. ಮಸ್ಕಾರ ಅಪ್ಲೈ ಮಾಡೋದನ್ನ ಮಾತ್ರ ಮರಿಬೇಡಿ. ಇದನ್ನು ಹೀಗೆ ವಿಗಲ್ ಮಾಡಿಕೊಂಡು, ಕರ್ಲ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಿದರೆ ತುಂಬ ಲೆಂತು ಸಿಗ್ತದೆ ಮತ್ತು ವಾಲ್ಯೂಮ್ ಸಿಗ್ತದೆ. ಇದು ಸ್ವಿಸ್ ಬ್ಯೂಟಿಯಿಂದ ಪ್ರಿಸಿಷನ್ ಮಸ್ಕಾರ. ಲೋವರ್ ಲ್ಯಾಶ್ ಲೈನ್ಗೂ ಸ್ಕಿಪ್ ಮಾಡಬೇಡಿ, ಲೋವರ್ ಲ್ಯಾಶಸ್ಗೆ. ನೆಕ್ಸ್ಟ್ ಇಲ್ಲಿ ಸ್ವಿಸ್ ಬ್ಯೂಟಿಯಿಂದ ಡಾರ್ಕ್ ಬ್ರೌನು ಲಿಪ್ ಲೈನರಿಂದ ಲಿಪ್ ಲೈನ್ ಮಾಡ್ತಾ ಇದ್ದೇನೆ. ಹಾಗೆಂದ ಸ್ಮಚ್ ಮಾಡ್ತೇನೆ ಮಿಕ್ಸ್ ಮಾಡಿಕೊಂಡು. ಇನ್ನು ಇದಕ್ಕೆ ಇದರ ಮೇಲೆ ನನ್ನ ಫೇವ್ರೇಟ್ ಲಿಪ್ ಕಲರ್ ಅದು ದ ನ್ಯಾಚುರಲ್ ವಾಶಿಂದ ನಟ್ಟಿ ನ್ಯೂಡ್ ಅಂತ ಶೇಡ್. ಇದನ್ನು ಅಪ್ಲೈ ಮಾಡ್ತಿದ್ದೇನೆ. ಪ್ರಾಡಕ್ಟ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ನನ್ನ ಔಟ್ಫಿಟ್ಗೆ ಇದು ಮ್ಯಾಚಿಂಗ್ ಆದಂಥ ಶೇಡ್, ಸೊ ನಾನು ಈ ಶೇಡ್ನ ಅಪ್ಲೈ ಮಾಡಿದ್ದೇನೆ ಆಯಿತಾ. ಈಗ ಹಿಯರ್ ಕಮ್ಸ್ ದ ಟ್ರಾನ್ಸಿಷನ್. ಇಷ್ಟೇ ಸಿಂಪಲ್ ಹೇರ್ ಸ್ಟೈಲ್ ಆಲ್ರೆಡಿ ಮಾಡಿದ್ದೆ. ಒಂದು ಬಿಂದಿ, ಕುಂಕುಮ ಅಷ್ಟೇ ಹಾಕ್ಕೊಂಡು ನನ್ನ ಮೇಕಪ್ ರೆಡಿ. ಇದು ತುಂಬ ಈಸಿಯಾದ ಡೈಲಿ ಮೇಕಪ್ ಆಗು ನೀವು ಇದನ್ನು ಕ್ಯಾರಿ ಮಾಡ್ಬೋದು, ಅಥವಾ ಯಾವ್ದಾದ್ರು ಸಣ್ಣ ಪುಟ್ಟ ಫಂಕ್ಷನ್ಗೆ ನೀವು ಇದನ್ನು ವೇರ್ ಮಾಡ್ಬೋದು. ಮತ್ತು ಮೇಕಪ್ ನಿಮಗೆ ತುಂಬ ಇಷ್ಟ ಆಗೋದಿಲ್ಲ ಹೇಳಿದ್ರು ದೊಡ್ಡ ಫಂಕ್ಷನ್ಗೂ ನೀವು ಇದನ್ನು ವೇರ್ ಮಾಡ್ಬೋದು. ಐ ಹೋಪ್ ಯು ಲೈಕ್ಡ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.